ಹೋಗಿಲ್ಲ. ನಟಿ ರಮ್ಯಾ ವಿರುದ್ಧ ಟ್ರೋಲ್ ಮಾಡಿ ಅಂದಿದ್ಯಾರು? ಕಾಂಗ್ರೆಸ್ಸಿಗರನ್ನ ರಮ್ಯಾ ವಿರುದ್ಧವೇ ಛೂ ಬಿಟ್ರ ಡಿಕೆಶಿ? ಕಚೇರಿ ಟ್ರೋಲ್ ತಂತ್ರಕ್ಕೆ ಪದ್ಮಾವತಿ ಪಂಚ್ ಕೊಟ್ಟಿದ್ ಹೇಗೆ? ಇದು ರಮ್ಯಾ ವರ್ಸಸ್ ಡಿಕೆಶಿ, ನ್ಯೂಸ್ 18 ಬಿಗ್ ಕವರೇಜ್. ರಾಜ್ಯ ಕಾಂಗ್ರೆಸ್ನಲ್ಲಿ ರಮ್ಯಾ ವರ್ಸಸ್ ಡಿಕೆ ಶಿವಕುಮಾರ್ ಟ್ವೀಟ್ ನಲ್ಲಿ ಫೈಟ್ ಜೋರಾಗಿ ನಡೀತಾ ಇದೆ. ಮತ್ತೆ ಡಿಕೆಶಿ ವಿರುದ್ಧ ಮುಗಿಬಿದ್ದಿದ್ದಾರೆ ಮಾಜಿ ಸಂಸದೆ ರಮ್ಯಾ. ನನಗೆ ಅವಕಾಶ ಕೊಟ್ಟಿದ್ದು ನೀವಲ್ಲ ಅಂತ ಟ್ವಿಟರ್ ನಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇದು ಎಂಬಿ ಪಾಟೀಲ್ ವಿಷಯವಾಗಿ ಆರಂಭವಾದಂತ ಒಂದು ಟ್ವೀಟ್ ವಾರ್. ಅಲ್ಲಿಂದ ಈಗ ಅವರಿಗೆ ಅವಕಾಶ ಕೊಟ್ಟಿದ್ದೆ ಡಿಕೆ ಶಿವಕುಮಾರ್, ಸಂಸದೆ ಆಗೋದಕ್ಕೆ ಅವ್ರ ಪ್ರಯತ್ನನೂ ಇದೆ, ಬೆಳೆಸಿದ್ದೆ ಅವರು ಅಂತೆಲ್ಲ ಡಿಕೆಶಿ ಬೆಂಬಲಿಗರು ಟ್ವಿಟರ್ ನಲ್ಲಿ ವಾಗ್ದಾಳಿ ಮಾಡೋದು ಶುರು ಮಾಡಿದ್ರಲ್ಲ. ಈಗ ನನಗೆ ಅವಕಾಶ ಕೊಟ್ಟಿದ್ದು ರಾಹುಲ್ ಗಾಂಧಿ, ನನಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಿರೋರು ಅವಕಾಶವಾದಿಗಳು. ಇವರನ್ನು ಬಿಟ್ಟು ಬೇರೆ ಯಾರು ನನಗೆ ಅವಕಾಶ ಕೊಟ್ಟಿಲ್ಲ. ನನ್ನ ವಿರುದ್ಧ 8 ಕೋಟಿ ವಂಚನೆ ಆರೋಪ ಮಾಡಿದ್ರು, ನಾನು ಓಡ್ ಹೋಗಿದ್ದೀನಿ ಅಂತ ಸುಳ್ಳು ಸುದ್ದಿ ಹಬ್ಸಿದ್ರು. ಈ ಅವಕಾಶವಾದಿಗಳು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ರಮ್ಯಾ ಸರಣಿ ಟ್ವೀಟ್ಗಳನ್ನು ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ತಿರುಗೇಟುಗಳನ್ನ ಕೊಡ್ತಾ ಇದ್ದಾರೆ, ಪಂಚ್ ರೀತಿ ಕೊಡ್ತಾ ಇದ್ದಾರೆ. ಈಗ ಅವಕಾಶ ಕೊಟ್ಟಿದ್ದ ವಿಷಯವಾಗಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಿರೋದು, ಈಗ ಸಾಕಿದ ಗಿಣಿನೇ ಹೆಂಗೆ ಕುಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಈಗ ನನಗೆ ಅವಕಾಶ ಕೊಟ್ಟಿದ್ದು ನೀವಲ್ಲ ಅಂತ ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇವರೆಲ್ಲ ಅವಕಾಶವಾದಿಗಳು ಈಗ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಫಸ್ಟ್ ಆಫ್ ಆಲ್ ಅವಕಾಶ ಕೊಟ್ಟಿದ್ದು ನೀವಲ್ಲ, ನನಗೆ ರಾಜಕೀಯವಾಗಿ ಅವಕಾಶವನ್ನ ಕೊಟ್ಟಿದ್ದು ರಾಹುಲ್ ಗಾಂಧಿ ಅಂತ ನೇರವಾಗಿ ರಮ್ಯಾ ಟ್ವಿಟರ್ ನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವರನ್ನ ಬಿಟ್ಟು ನಂಗೆ ಬೇರೆ ಯಾರು ಅವಕಾಶವನ್ನ ಕೊಟ್ಟಿಲ್ಲ. ಅವಕಾಶ ಕೊಟ್ಟಿದೀವಿ ಅಂತ ಈಗ ಯಾರು ಹೇಳ್ತಿದಾರಲ್ಲ ಅವರೆಲ್ಲ ಅವಕಾಶವಾದಿಗಳು. ಇಂಥ ಅವಕಾಶವಾದಿಗಳು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ರಮ್ಯಾ ಟ್ವಿಟರ್ ನಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ರಮ್ಯಾ ಟ್ವೀಟ್ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರ ಯಾವುದು ನನಗೆ ಗೊತ್ತಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಮ್ಯಾ ಟ್ವೀಟ್ ಬಗ್ಗೆ ಇದು ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಈ ವಿಷಯ ನನಗೆ ಗೊತ್ತಿಲ್ಲ. ಎಂಬಿ ಪಾಟೀಲ್, ರಮ್ಯಾ ಇಬ್ರು ನಮ್ಮ ಪಕ್ಷದವರು. ಟ್ವೀಟ್ ವಿಚಾರದಲ್ಲಿ ಎಲ್ಲಿ ಮಿಸ್ಫೈರ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಅದನ್ನ ನಾವು ಸರಿಪಡಿಸಿಕೊಳ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹಿಂದೆ ಕಚೇರಿ ಎಂಬ ಪದ ಬಳಕೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಚೇರಿ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಕಚೇರಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನೇತೃತ್ವದ ಕಚೇರಿ ಅಂತ ರಮ್ಯಾ ಟ್ವೀಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆನೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಎಂಬಿ ಪಾಟೀಲ್ ನಮ್ಮ ಸೀನಿಯರ್ ಕ್ಯಾಂಪೇನಿಂಗ್ ಕಮಿಟಿ ಚೇರ್ಮನ್ ಇದ್ದಾರೆ. ರಮ್ಯಾ ಅವರು ನಮ್ಮ ಪಕ್ಷದ ಮಾಜಿ ಸಂಸದಿದ್ದಾರೆ. ನಮಗೆ ಬಹಳ ಹತ್ತಿರದಿಂದ ಬೇಕಾದಂತವ್ರು ಇಬ್ರು ಕೂಡ. ಏನ್ ಮಿಸ್ಫೇರ್ ಆಗಿದೆಯೋ ಗೊತ್ತಿಲ್ಲ. ನೀವು ಮಾಧ್ಯಮದವರು ಕೇಳಿದ್ರಿ, ನನ್ನ ಮನೆಗೆ ಬಂದು ಕೇಳಿದ್ರಿ. ಅಶ್ವಥ್ ನಾರಾಯಣ್ ಅವರು ಅವ್ರ ಮನೆಗೆ ಹೋಗಿದ್ರಂತ ಏನು ಅಂತ ಕೇಳಿದ್ರಿ. ಏನೋ ರಕ್ಷಣೆಗೇನೋ ಹೋಗಿರ್ಬೋದಪ್ಪ ಅಂತ ಅಷ್ಟು ಹೇಳಿದ್ರಿ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಇಲ್ಲಿ. ಸೊ ಯಾಕೆ ಅದನ್ನ ರಂಪ ಮಾಡ್ಕೊಂಡು ನೀವು ಹೋಗ್ತಾ ಇದ್ದೀರೋ, ಬೇರೆ ಯಾರು ಅದೆಲ್ಲ ಯಾವ ದಾಖಲೆನೂ ಇಲ್ಲ ಬಿಡಿ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್, ನಿನ್ನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಇನ್ಫ್ಯಾಕ್ಟ್ ನ್ಯೂಸ್ 18 ಕನ್ನಡನೇ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಕೂಡ ರಮ್ಯಾ ಟ್ವೀಟ್ ಮಾಡಿದ ತಕ್ಷಣ. ಸೊ ನಿನ್ನೆ ಡಿಕೆ ಶಿವಕುಮಾರ್ ಅವ್ರ ಫಾಲೋವರ್ಸ್ ಯಾವ ತರ ತನ್ನ ವಿರುದ್ಧ ಅಪಪ್ರಚಾರ ಮಾಡಬೇಕು ಅನ್ನೋಕೆ ಹೊರಟಿದ್ದಾರೆ, ಅದನ್ನ ನಾನೇ ಮಾಡ್ಕೋತೀನಿ, ಟ್ರೋಲ್ ಮಾಡ್ಕೋತೀನಿ ಅಂತ ರಮ್ಯಾ ಅವ್ರು ಹಾಕಿದ ಮೇಲಂತೂ ಮತ್ತಷ್ಟು ಪೀಕ್ ಲೆವೆಲ್ಗೆ ಹೋಯ್ತು. ಸೊ ಇದು ಎಲ್ಲಿ ತನಕ ಹೋಗಿ ಮುಟ್ಟೋ ಚಾನ್ಸಸ್ ಇದೆ? ಸರಿ ಆಗುತ್ತಾ ಅಥವಾ ಈ ತರ ವಾರ್ ಇನ್ನೂ ನಡೆಯೋ ಚಾನ್ಸಸ್ ಇದೆಯಾ? ಈಗಾಗಲೇ ಈ ಒಂದು ವಿಚಾರಕ್ಕೆ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು ಮತ್ತು ಇದು ಗೊಂದಲದಿಂದ ಆಗಿರುವಂತಹ ವಿಚಾರ, ಹೀಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಪ್ರತಿಕ್ರಿಯೆಯನ್ನ ಕೊಡಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ರಮ್ಯಾ ಅವರು ಕೂಡ ಕೆಲವೊಂದಿಷ್ಟು ಟ್ವೀಟ್ ಗಳನ್ನ ಮಾಡಿದ್ದಾರೆ. ಜೊತೆ ಕೆಪಿಸಿಸಿ ಕಚೇರಿಯಿಂದಲೂ ಕೂಡ ಈ ಕುರಿತಂತೆ ಬೇರೆ ಯಾರೂ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಡಬಾರದು ಎಂಬಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಶರ್ಮಿತಾ, ಫೈನ್. ಅನಿಲ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹಿರಿಯ ಪತ್ರಕರ್ತರಾಗಿರುವಂತಹ ಸಿದ್ದರಾಜು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ಈಗ ಇವರು ಒಗ್ಗಟ್ಟಾಗಿ ಎಲೆಕ್ಷನ್ ಬರೋ ಟೈಮ್ನಲ್ಲಿ ಆಡಳಿತ ಪಕ್ಷದ ವೈಫಲ್ಯಗಳನ್ನ ಎತ್ತು ತೋರಿಸಬೇಕು, ಆದ್ರೆ ಇವ್ರ ಮಧ್ಯದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ಅಥವಾ ಸುಮ್ಮನೆ
ಅಲ್ಲಿ ಕೆರ್ದು ಗಾಯ ಇವರೇ ಮಾಡ್ಕೋತಿದ್ದಾರೆ ಅನ್ಸುತ್ತಾ ಅನವಶ್ಯಕ ವಿಷಯಗಳಿಗೆ? ಇದು ಒಂಥರ ನಿಮಗೆ ಈ ಸೈಲೆಂಟ್ ಆಗಿದ್ದ ವಾಲ್ಕೋನೋ ಇದ್ದಕ್ಕಿದ್ದಂಗೆ ಬರ್ಸ್ಟ್ ಆಗತ್ತೆ ನೋಡಿ. ಇವರಿಗೆ ಹಿಂದೆ ಏನು ಅಸಮಾಧಾನ ಆಯ್ತು, ಇವರು 2019 ಲೋಕಸಭಾ ಚುನಾವಣೆಯಲ್ಲಿ ರಮ್ಯಾ ಅವರು ಸೋತ ನಂತರ ಮತ್ತೆ ಈ ಇದರಲ್ಲಿ ಏನು ಸೋಷಿಯಲ್ ಮೀಡಿಯಾ ಹೆಡ್ ಆಗಿದ್ರು ಇವರು, ಅಲ್ಲಿ ಕೆಲವೆಲ್ಲ ಇವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದವು. ಮತ್ತೆ ಮಂಡ್ಯದಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು, ಅದಕ್ಕೆಲ್ಲ ಅವರು ಟ್ವೀಟ್ ಮಾಡಿದ್ರು ಅವಾಗ. ಆದ್ರೆ ಎಲ್ಲೋ ಇದರಲ್ಲಿ DK ಶಿವಕುಮಾರ್ ಅವರು ಹಿಂದೆ ಇರ್ಬೋದು, ಅವ್ರ ಬೆಂಬಲಿನ ಒಂದು ಆಕ್ರೋಶ ಅವರಿಗೆ ಮುಡುಗಟ್ಟಿ ಮನಸ್ಸಲ್ಲೇ ಉಳಿದಿತ್ತು. ಈಗ ಅವರು 2-3 ವರ್ಷದಿಂದ ಅವರು ಆಕ್ಟಿವ್ ಆಗಿರ್ಲಿಲ್ಲ, ಎಲ್ಲೂ ಇರಲಿಲ್ಲ. ಈಗ ಅವರು ಇದ್ದಕ್ಕಿದ್ದಂತೆ ಈ MB ಪಾಟೀಲ್ರು ಮತ್ತೆ ಅಶ್ವಥ್ ನಾರಾಯಣ್ ಅವರು ಏನು ಭೇಟಿ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಆಧಾರದ ಮೇಲೆನೆ ಅದನ್ನೇ ನೆಪ ಇಟ್ಕೊಂಡು ಅವ್ರು ವಾಪಸ್ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಹೇಳಿದ್ದು ಕರೆಕ್ಟು. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನೀವೆಲ್ಲ ಒಟ್ಟಾಗಿ ಕೆಲಸ ಮಾಡಿ 150 ಸ್ಥಾನ ಗೆಲ್ಲಿ ಅಂತ. ಇಲ್ಲಿ ನೋಡಿದ್ರೆ ಇವರೇ ಒಳಗಡೆನೆ ಬೀದಿ ಆದಿ ರಂಪ ಮಾಡ್ಕೊಂಡು ಇದೊಂಥರ ಈ ವಾಚಿಂಗ್ ಗಟ್ಟಿಲೇನಿದೆ ಪಬ್ಲಿಕ್ ಅಂತಾರಲ್ಲ ಆ ರೀತಿ ಮಾಡ್ಕೊಂಡಿದ್ದಾರೆ ಇವರು. ಈ ರಮ್ಯಾ ಅವ್ರಿಗೆ ಒಂದು ಯಾವ್ದು ಈ ಸೋಷಿಯಲ್ ಮೀಡಿಯಾ ಹೆಡ್ ಆಗಿದ್ದಾಗ ಏನು 8 ಕೋಟಿ ಡ್ರಾ ಮಾಡಿದ್ದು ರಿಸರ್ಚ್ಗೆ, ಅದ್ರ ಬಗ್ಗೆನು ಇದೆಲ್ಲ ಯಾರೋ ಟ್ವೀಟ್ ಮಾಡಿದ್ದು. ಒಂದು ತುಂಬಾ ಆಶ್ಚರ್ಯಕರವಾದ ಸಂಗತಿ ಮೇಡಮ್ ಅಂದ್ರೆ ಈ RT ನಾರಾಯಣ್ ಯಾರು ರಮ್ಯಾ ಅವರ ತಂದೆಯವರು ಇದ್ದಾರೆ, ಅವರು DK ಶಿವಕುಮಾರ್ ಗಳಸ್ಯ ಕಂಠಸ್ಯ ಸ್ನೇಹಿತರಾಗಿದ್ರು. ಮತ್ತೆ ಇವರು ಮಂಡ್ಯದಲ್ಲಿ ಎಲೆಕ್ಷನ್ ನಿಂತಾಗ ಅವರು ಅಂದ್ರೆ ಕೆಲಸ ಮಾಡಿದ್ದಾರೆ DK ಶಿವಕುಮಾರ್. ಈಗ ಯಾವ ರೀತಿ ಯಾವ ಕಾರಣಕ್ಕೆ ಇವರಲ್ಲಿ ಡಿಫರೆನ್ಸ್ ಒಪಿನಿಯನ್ ಬಂದಿದೆ, ಅದು ಒಂದು ಚುನಾವಣೆ ಒಂದು 10 ತಿಂಗಳು ಇರೋ ಸಂದರ್ಭದಲ್ಲಿ ಸಣ್ಣ ಕಿಡಿ ಏನ್ ಇತ್ತು ಅದು ಇವಾಗ ಒಂಥರ ಸ್ಫೋಟ ಆಗಿದೆ, ಜ್ವಾಲೆ ಆಗಿದೆ ಅನ್ನೋದು ನಿಮ್ಮ ಒಪಿನಿಯನ್. ಫೈನ್, ಥ್ಯಾಂಕ್ ಯು ಸೋ ಮಚ್ ಸಿದ್ದರಾಜ್ ಅವರೇ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18.